ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಧರ್ಮಸ್ಥಳ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಹಲವು ವಿಡಿಯೋಗಳನ್ನು MD ಸಮೀರ್ ಅವರು ಯೂಟ್ಯೂಬ್ ವಿಡಿಯೋದಲ್ಲಿ ಹರಿದುಬಿಟ್ಟಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅವರಿಗೆ ಸಂಬಂಧಪಟ್ಟ ಕೇಸ್ ಕೂಡ ದಾಖಲಾಗಿರುವಂಥದ್ದು. ಹೀಗಾಗಿ ನಿನ್ನೆ ಬೆಳ್ತಂಗಡಿಯ ಪೊಲೀಸರು ಬಳ್ಳಾರಿಯಲ್ಲಿರತಕ್ಕಂತಹ ಕೌಲ್ ಬಜಾರ್ ಏರಿಯಾದ ಒಂದು ಬಂಡಿಹಟ್ಟಿಯಲ್ಲಿರತಕ್ಕಂಥ ಅವರ ಸಮೀರ್ ಅವರ ಸಂಬಂಧಪಟ್ಟಿರ್ತಕ್ಕಂಥ ಮನೆ ಮುಂಬಾಗಿಲಿಗೆ ಈಗ ನೋಟಿಸ್ ಕೂಡ ಅಂಟಿಸಿರುವಂಥದ್ದು. ಅಂದರೆ ಕಳೆದ 3 ಬಾರಿ ಕೂಡ ಅವರಿಗೆ ನೋಟಿಸನ್ನು ಬೆಳ್ತಂಗಡಿಯ ಪೊಲೀಸರು ಕೊಟ್ಟಿದ್ದರು. ಆದರೆ ಈವರೆಗೂ ಕೂಡ ಆತ ವಿಚಾರಣೆಗೆ ಹಾಜರಾಗಿರಲಿಲ್ಲ. ಹೀಗಾಗಿ ಕಳೆದ 2-3 ದಿನಗಳ ಹಿಂದುಗಡೆ ಜಿಲ್ಲಾ ಸತ್ರ ನ್ಯಾಯಾಲಯ ವತಿಯಿಂದ ಮಂಗಳೂರು ವತಿಯಿಂದ ಅವರಿಗೆ ನಿರೀಕ್ಷಣಾ ಜಾಮೀನು ಕೂಡ ಪಡೆದಿದ್ದರು. ಆದರೆ ಇದೀಗ ಜಾಮೀನು ಕೊಡುವಾಗ ಕೂಡ 2 ದಿನಗಳಲ್ಲಿ ಅವರು ವಿಚಾರಣೆ ಹಾಜರಾಗಬೇಕು ಅಂತ ಕೂಡ ಕೋರ್ಟ್ ಜಾಮೀನನ್ನು ಕೊಟ್ಟಿತ್ತು. ಇದೀಗ 24ನೇ ತಾರೀಕು ಸಮೀರ್ ವಿಚಾರಣೆಗೆ ಹಾಜರಾಗಲೇಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಸಮೀರ್ ಮನೆ ಮುಂದುಗಡೆ ನೋಟಿಸ್ ಕೂಡ ಬೆಳ್ತಂಗಡಿಯ ಪೊಲೀಸರು ಅಂಟಿಸಿರುವಂಥದ್ದು. ತಾವು ನೋಡ್ತಾ ಇದ್ದಾರೆ ಇದೇ ನೋಟಿಸ್ ಕೂಡ ಸಮೀರ್ ಮನೆಗೆ ಅಂಟಿಸಿರುವಂಥದ್ದು. ಅಂದರೆ ಕಳೆದ 10-15 ವರ್ಷಗಳ ಹಿಂದುಗಡೆ ಅಂದರೆ ಸುಮಾರು 1ನೇ ಕ್ಲಾಸಿಂದ 8ನೇ ಕ್ಲಾಸ್ವರೆಗೆ ಇಲ್ಲೇ ಬಳ್ಳಾರಿಲಿ ಅಥವಾ ಖಾಸಗಿ ಸ್ಕೂಲ್ನಲ್ಲಿ ವಿದ್ಯಾಭ್ಯಾಸ ಮಾಡಿದ್ದನ್ನೋ ಮಾಹಿತಿ ಕೂಡ ಗೊತ್ತಿರುವಂಥದ್ದು. ಅಂದರೆ ಅವರ ತಂದೆ ಇಲ್ಲೇ ಆಂಧ್ರದ ಮೂಲದವರು, ಆಂಧ್ರದ ಗುಂತ್ಕಲ್ನವರು, ಅವರ ತಾಯಿ ಊರು ಬಳ್ಳಾರಿಯ ಬಂಡೆಹಟ್ಟಿ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಆತ ಸಮೀರ್ ಇಲ್ಲೇ 8ನೇ ಕ್ಲಾಸ್ವರೆಗೂ ಓದಿದ್ದ ಅನ್ನೋ ಮಾಹಿತಿ ಕೂಡ ಇರುವಂಥದ್ದು. ನಂತರದಲ್ಲಿ ಆತ ತನ್ನ ಕುಟುಂಬದೊಂದಿಗೆ ಬೆಂಗಳೂರಿಗೆ ಶಿಫ್ಟ್ ಆಗ್ತಾನೆ ಅನ್ನೋ ಮಾಹಿತಿ ಇರುವಂಥದ್ದು. ಹೀಗಾಗಿ ಈಗ ಪ್ರಸ್ತುತವಾಗಿ ಆತ ಬೆಂಗಳೂರಿನಲ್ಲಿರುವಂತಹ ಮಾಹಿತಿ ಕೂಡ ದೊರೆತಿರುವಂಥದ್ದು. ಆದರೆ ಈಗ ಧರ್ಮಸ್ಥಳ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮತ್ತು ಸೌಜನ್ಯ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಮತ್ತು ಧರ್ಮಸ್ಥಳ ಕ್ಷೇತ್ರ ಸುತ್ತಮುತ್ತ ಸಾವಿರಾರು ಹೆಣ್ಣುಗಳನ್ನು ಹೂತಿದ್ದಾರೆ ಅನ್ನೋ ಮಟ್ಟಕ್ಕೆ AI ವಿಡಿಯೋವನ್ನು ಮಾಡಿ ಆತ ತನ್ನ ಯೂಟ್ಯೂಬ್ನಲ್ಲಿ ಬಿಟ್ಟಿದ್ದ. ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಹಲವು ಕೇಸ್ಗಳು ಕೂಡ ಆತನ ಮೇಲೆ ದಾಖಲಾಗಿರುವಂಥದ್ದು. ಹೀಗಾಗಿ ಆ ಕುರಿತಂತೆ ವಿಚಾರಣೆಗೆ ಹಾಜರಾಗಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಪೊಲೀಸರು ಕೂಡ ನೋಟಿಸನ್ನು ಅಂಟಿಸಿರುವಂಥದ್ದು. ಆದರೆ ಈವರೆಗೂ ಕೂಡ ಸಮೀರ್ ವಿಚಾರಣೆಗೆ ಹಾಜರಾಗಿಲ್ಲ. ಹೀಗಾಗಿ ಬಂಡಿಹಟ್ಟಿಲಿರ್ತಕ್ಕಂತಹ ಆತನ ಮನೆ ನೋಡ್ಬೋದು ತಾವು. ಸುಮಾರು ಬಹಳ ಹಳೆಯದಾಗಿರ್ತಕ್ಕಂಥ ಮನೆ ಇದು. ಅಂದರೆ ಈಗ ಸದ್ಯ ಮಟ್ಟಿಗೆ ಅವರ ಸಂಬಂಧಿಕರು ಯಾರು ಕೂಡ ವಾಸವಾಗಿಲ್ಲ ಅನ್ನೋ ಮಾಹಿತಿ ಕೂಡ ದೊರೆತಿರುವಂಥದ್ದು. ಕೇವಲ ಒಬ್ಬರು ಯಾರೋ ಮಹಿಳೆಯರು ಈ ಮನೆಯಲ್ಲಿ ಇದ್ದಾರೆ ಅನ್ನೋ ಮಾಹಿತಿ ಇರುವಂಥದ್ದು. ಇದೇ ಮನೆಯಲ್ಲಿ ಆತ 8ನೇ ಕ್ಲಾಸ್ವರೆಗೂ ಬಳ್ಳಾರಿಯಲ್ಲಿ ವಿದ್ಯಾಭ್ಯಾಸ ಮಾಡಿದ ಮಾಹಿತಿ ಕೂಡ ಈಗ ಇರುವಂಥದ್ದು. ಆದರೆ ಈವರೆಗೂ ಕೂಡ ಬಳ್ಳಾರಿಗೆ ಬಂದಿಲ್ಲ ಅನ್ನೋ ಮಾಹಿತಿ ಕೂಡ ಇರುವಂಥದ್ದು. ಹೀಗಾಗಿ ಆದರೆ ಬೆಳ್ತಂಗಡಿ ಪೊಲೀಸರು ಇಲ್ಲಿ ಬಳ್ಳಾರಿಯ ಅಂದರೆ ಆತನ ಆಧಾರ್ ಕಾರ್ಡ್ ನಿವಾಸ ಅಂದರೆ ಸಮೀರ್ನ ಆಧಾರ್ ಕಾರ್ಡ್ ನಿವಾಸ ಬಳ್ಳಾರಿ ಆಗಿರೋದ್ರಿಂದಾಗಿ ಆತನ ಸಂಬಂಧಪಟ್ಟಂತೆ ಇಲ್ಲಿರ್ತಕ್ಕಂಥ ಮನೆಗಳಿಗೆ ಬಂದು ನೋಟಿಸ್ ಕೂಡ ಅಂಟಿಸುವಂಥದ್ದು. ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಸ್ಥಳೀಯ ಪೊಲೀಸರ ಸಹಾಯ ಪಡ್ಕೊಂಡು ಸಮೀರ್ನ ಮನೆ ಮುಂಬಾಗಿಲೇ ಬಂದು ಈಗಾಗಲೇ ಬೆಳ್ತಂಗಡಿ ಪೊಲೀಸರು ನೋಟಿಸ್ ಅಂಟಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮದನ್ ಜೊತೆ ವಿನಾಯಕ ಬಡಿಗೆ TV9 ಬಳ್ಳಾರಿ.